ಶ್ರೀ ಸಾಯಿ ಸಚ್ಚರಿತೆಯ 44ನೇ ಅಧ್ಯಾಯ ದೇಹ ನಶ್ವರ ಆತ್ಮವು ಅಮರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿನಾಥರು ಮಹಾಸಮಾಧಿಯನ್ನು ಹೊಂದುವ ಮುನ್ನ ಈ ಘಟನೆ ನಡೆಯಿತು. ಯಾವಾಗಲೂ ಬಾಬಾರವರು ಮಸೀದಿಯಲ್ಲಿ ಒಂದು ಇಟ್ಟಿಗೆಯ ಮೇಲೆ ಕೈಯೂರಿ ಕುಳಿತುಕೊಳ್ಳುತ್ತಿದ್ದರು. ರಾತ್ರಿ ಅದರ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದರು. ಒಮ್ಮೆ ಬಾಬಾ ಮಸೀದಿಯಲ್ಲಿರಲಿಲ್ಲ. ಅಲ್ಲಿ ಸ್ವಚ್ಛ ಮಾಡುತ್ತಿದ್ದ ಹುಡುಗನೊಬ್ಬ ಆ ಇಟ್ಟಿಗೆಯನ್ನು ಕೈಯಲ್ಲಿಟ್ಟುಕೊಂಡು ಅದರ ತಳವನ್ನು ಗುಡಿಸಿ ಹಾಕುವಾಗ ಅಕಸ್ಮಾತ್ತಾಗಿ ಕೈಜಾರಿ ಅದು ಕೆಳಗೆ ಬಿದ್ದು 2 ಭಾಗವಾಯಿತು. ಬಾಬಾ ಅವರಿಗೆ ಇಟ್ಟಿಗೆ ಒಡೆದ ವಿಷಯ ತಿಳಿಯಿತು. ಅವರು ಕಣ್ಣೀರು ಹಾಕಿದರು. ಇದೇ ನನ್ನ ಜೀವನದ ಸಂಗಾತಿಯಾಗಿತ್ತು. ಅದರೊಂದಿಗೆ ನಾನು ತಲ್ಲೀನನಾಗುತ್ತಿದ್ದೆ ಎಂದು ದುಃಖಿಸಿದರು. ಒಂದು ಜಡ ವಸ್ತುವಿನೊಡನೆ ಇಷ್ಟು ಮಮತೆಯೇ ಎನಿಸಬಹುದು. ಸಂತರ ಸಂಗತಿ ಹೀಗೆಯೇ ವಿಚಿತ್ರವಾಗಿ ತೋರುತ್ತದೆ. ಹಿಂದೆ 1889ರ ಮಾರ್ಗಶಿರ ಹುಣ್ಣಿಮೆಯ ದಿನ ಬಾಬಾ ತಮ್ಮ ಪ್ರಾಣವನ್ನು ದೇಹದಿಂದ ಹೊರಗೆ ಕೊಂಡೊಯ್ದಿದ್ದರು. ಭಗತ್ ಮಾಳ ಸಾಪತಿಯವರಿಗೆ 3 ದಿನ ತಮ್ಮ ದೇಹವನ್ನು ಕಾಯುವಂತೆ ಸೂಚಿಸಿದ್ದರು. ಬಾಬಾ ಅವರನ್ನು ತಮ್ಮ ತೊಡೆಯ ಮೇಲಿರಿಸಿಕೊಂಡು ಭಗತ್ ಮಾಳ ಸಾಪತಿಯವರು 3 ದಿನ ಕಾಯ್ದರು. ಬೆಳಗಿನ ಜಾವ 3ನೆಯ ದಿನ ಬಾಬಾ ಕಣ್ತೆರೆದು ಮುಗುಳ್ನಕ್ಕರು. ನಮಗೆ ಬಾಬಾ ಸಾರಿದ ಸಂದೇಶ ಇದು. ದೇಹ ನಶ್ವರ, ಆತ್ಮವು ಅಮರ. ಅದು ನಮ್ಮ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸುತ್ತದೆ. ಇದು ವಿಶ್ವದ ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ತುಂಬಿದೆ. ಬಾಬಾ ಅವರು ನಿತ್ಯರು, ಅವರಿಗೆ ಮರಣವಿಲ್ಲ. ದೇಹ ಮರಣ ಕೇವಲ ಬಾಹ್ಯರೂಪದ್ದು. ಈ ರಹಸ್ಯವು ಬಾಬಾ ಅವರನ್ನು ಮನಃಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇಂದಿಗೂ ಅರಿವಾಗುತ್ತದೆ. ಇಂದು ಬಾಬಾ ಅವರ ಅಮೃತಶಿಲೆಯ ದಿವ್ಯ ವಿಗ್ರಹವನ್ನು ಸಮಾಧಿಯ ಮೇಲೆ ನಾವು ಕಾಣಬಹುದು. ಜೀವಂತವಾಗಿ ತೋರುವ ಈ ವಿಗ್ರಹದ ಕಿರುನಗೆ ನಮಗೆ ಸರಿದಾರಿ ತೋರಿ ಅನುಗ್ರಹಿಸುವ ಆಕರ್ಷಕ ಶಕ್ತಿ ಹೊಂದಿದೆ. ಇದಕ್ಕೂ ಮುಂಚೆ ಬಾಬಾ ಅವರ ಚಿತ್ರಪಟ ಈ ಜಾಗದಲ್ಲಿತ್ತು. ಈಗಲೂ ತಮ್ಮ ಭಕ್ತರ ಯೋಗಕ್ಷೇಮವನ್ನು ಬಾಬಾ ನೋಡಿ ರಕ್ಷಿಸುತ್ತಾ ಬಂದಿದ್ದಾರೆ. ತಮ್ಮ ಭಕ್ತ ಬಾಪು ಸಾಹೇಬ ಜೋಗರಿಗೆ ಬಾಬಾ ಅವರು ಸನ್ಯಾಸ ದೀಕ್ಷೆ ನೀಡಿದರು. 1909ರಲ್ಲಿ ಸರ್ಕಾರಿ ಕೆಲಸದಿಂದ ನಿವೃತ್ತರಾದ ನಂತರ ಜೋಗ ದಂಪತಿಗಳು ಶಿರಡಿಯಲ್ಲಿದ್ದರು. ಅವರೇ ಬಾಬಾ ಅವರಿಗೆ ಆರತಿ ಪೂಜೆ ಸಲ್ಲಿಸುತ್ತಿದ್ದರು. ಆಗ ಒಂದು ದಿನ ಜೋಗರು, ಬಾಬಾ, ಬಹುಕಾಲ ನಿಮ್ಮ ಸೇವೆ ಮಾಡಿರುವೆ. ನೀವು ಯಾವಾಗ ನನ್ನನ್ನು ಅನುಗ್ರಹಿಸುವಿರಿ ಎಂದು ಕೇಳಿದರು. ಆಗ ಬಾಬಾ, ನೀನು ಸನ್ಯಾಸ ಸ್ವೀಕರಿಸು, ನಿನ್ನ ಪಾಪಗಳು ಸುಟ್ಟು ಬೂದಿಯಾಗುತ್ತವೆ ಎಂದರು. ಇದರಿಂದ ನಿನ್ನ ಕರ್ಮವೂ ಸವೆಯುತ್ತದೆ ಎಂದು ತಿಳಿಸಿದರು. ಅಂದಿನಿಂದ ಅವರು ಸನ್ಯಾಸಾಶ್ರಮ ಸ್ವೀಕರಿಸಿ ತಮ್ಮ ಗುರಿ ಸಾಧಿಸಿದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 44ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ಮತ್ತು ನೀವು ಕೂಡ ಬಾಬಾರವರ ಭಕ್ತರಾಗಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ.